ಮಾನ್ಯ ಸಭಾಪತಿಗಳೇ, ನಾನು ಹಲವಾರು ಬಾರಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಯಾವುದೇ ಅಸಂಸದೀಯ ಪದಗಳನ್ನು ಬಳಕೆ ಮಾಡಿಲ್ಲ ಮತ್ತು ಸಭಾ ಮರ್ಯಾದೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಯಾವುದೇ ಒಬ್ಬ ಸದಸ್ಯನಿಗೆ ನಿರ್ದಿಷ್ಟವಾಗಿಯೂ ಕೂಡ ಹೆಸರಿಡಿದು ಕೂಡ ಆರೋಪವನ್ನು ಮಾಡಿಲ್ಲ. ಒಬ್ಬರು ಸದಸ್ಯರು ಮಾನ್ಯ ಪ್ರಧಾನಮಂತ್ರಿಗಳನ್ನು ದೇಶದ್ರೋಹಿ ಅಂತ ಕರಿಬೇಕು ಅಂತ ಹೇಳಿದ್ರೆ, ಆ ಪ್ರಧಾನಮಂತ್ರಿಯನ್ನು ದೇಶದ ಜನ 3 ಬಾರಿ ಆರಿಸಿದ್ದಾರೆ. NDA ಬಹುಮತ ಕೊಟ್ಟು ಆರಿಸಿದ್ದಾರೆ. ಅವರು ಎಲ್ಲರೂ ಇಡೀ ದೇಶದ ಜನರಿಗೆ ತೋರಿಸಿದ ಅಗೌರವ ಆಗುತ್ತೆ. ಮತ್ತು ಪ್ರಧಾನಮಂತ್ರಿ ಒಂದು ಪಕ್ಷಕ್ಕೆ ಸೀಮಿತವಾದವರಲ್ಲ, ಅವರು ದೇಶದ ಪ್ರಧಾನಮಂತ್ರಿ. ದೇಶದ ಪ್ರಧಾನಮಂತ್ರಿಯವ್ರನ್ನ ಹಾಗೆ ಮಾತಾಡುವವರು ಭಾರತೀಯ ನಾಲಿಗೆಯವರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಈಗಲೂ ಸ್ಪಷ್ಟ ಅಭಿಪ್ರಾಯ. ಯಾಕೆಂದರೆ ಒಬ್ಬ ದೇಶದ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂದಮೇಲೆ ಹಂಗಾರೆ ಯಾರಿದ್ದಾರೆ ದೇಶಭಕ್ತರು ಯಾರು? ಒಬ್ಬ ಪ್ರಧಾನಮಂತ್ರಿಯೇ ದೇಶದ್ರೋಹಿ ಅಂತ ಆದಮೇಲೆ ದೇಶಭಕ್ತರು ಯಾರು? ಬಹುಶಃ ಯಾವ ದೇಶಕ್ಕೆ ಅವರು ದ್ರೋಹಿ ಆಗಿರ್ಬೋದು, ಯಾವುದೋ ಶತ್ರು ದೇಶಕ್ಕೆ ದ್ರೋಹಿ ಆಗಿರ್ಬೋದು, ಈ ದೇಶಕ್ಕಂತೂ ದ್ರೋಹಿ ಅಲ್ಲ. ಆಯ್ತು, ಅದಕ್ಕೆ ವಿಷಾದವಾಗಿದೆ, ಮುಂದೆ ಹೋಗಿ ನೋಡಿ. ಆ ವಿಷಾದವೂ ಕೂಡ ಹೃದಯಾಂತರಾಳದಿಂದ ಬಂದುವ ಪಶ್ಚಾತ್ತಾಪದ ಧ್ವನಿ ಆದರೆ ವಿಷಾದಕ್ಕೆ ಅರ್ಥ ಇದೆ. ಏನು ಹೇಳಿದ್ರು? ಕಂಡೀಷನ್ ಅಂದ್ರೆ ಅವ್ರು ಕೇಳಲಿಲ್ಲ ಅಂದ್ರೆ ನಂದು ವಿಡ್ರಾ ಮಾಡ್ಕೊಳ್ಳಿ ಅಂದ್ರೆ ಹಂಗಾರೆ ಆ ಮಾತಿ ಹಳೆ ಮಾತಿಗೆ ಅವ್ರ ಬದ್ಧತೆ ಇದೆಯಾ? ಅಂದರೆ ನಾನು ಹೇಳಿದ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತಾರ? ಪ್ರಧಾನಮಂತ್ರಿಗಳಿಗೆ ಹೇಳಿದ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತಾರಾ? ಆ ಸಮರ್ಥನೆ ಮಾಡ್ಕೊಳ್ಳೋದಾದರೆ ನಾನು ಯಾವುದನ್ನು ನಿಮಗೆ ದೂರು ಕೊಟ್ಟನೋ, ಅಂದರೆ ಯಾವ ವಿಷಯದಲ್ಲಿ ನೀವು ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ದೀನಿ, ನೀವು ಇನ್ನೊಂದು ಸರಿ ತೆಗೆದು ಓದಿ. ನೀವು ಓದಿದ್ರೆ ಗೊತ್ತಾಗುತ್ತೆ. ನಾನು ಭಾರತೀಯ ನಾಲಿಗೆನೋ ಅಥವಾ ಪಾಕಿಸ್ತಾನದ ನಾಲಿಗೆನೋ ಪರಾಮರ್ಶೆ ಮಾಡಿ ನೀವು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ನಾನು ಆಪಾದನೆ ಮಾಡಿಲ್ಲ. ನಿಮ್ಮ ನಾಲಿಗೆ ಪಾಕಿಸ್ತಾನದ್ದು ಅಂತ ಹೇಳಿಲ್ಲ. ನಾನು ಹೇಳಿದ್ದು ಪರಾಮರ್ಶೆ ಮಾಡಿ ಅಂತ ಹೇಳಿದ್ದೀನಿ. ನೀವು ತೆಗೆದು ನೋಡಿ, ನೀವು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಆ ಪರಿಶೀಲನೆ ಮಾಡಿ ಈಗ ನನಗೇನಂದರೆ, ನನಗೆ ಆತ್ಮವಂಚನೆ ಮಾಡ್ಕೊಂಡು ರಾಜಕಾರಣ ಮಾಡಿ ನಂಗೆ ಅಭ್ಯಾಸ ಇಲ್ಲ. ಒತ್ತಡಕ್ಕೊಳಗಾಗಿ ನಾನು BJPಗೆ 88ರಲ್ಲಿ BJP ಮೆಂಬರ್ ಆಗಿ BJP ಬಾವುಟ ಮನೆ ಮೇಲೆ ಕಟ್ಟಿದಾಗ ನಮ್ಮ ಅಪ್ಪನೇ ಇದ್ಯಾವ ಸೀಮೆ ಪಾರ್ಟಿ ಅಂತ ಕೇಳಿತ್ತು. ಇದಕ್ಕೆ ಯಾಕೆ ಈ ಪಾರ್ಟಿಗೆ ಸೇರ್ಕೊಳ್ತೀಯಾ ಅಂತ ಕೇಳಿದ್ರು. ಮೊದಲು ನನ್ನ ವಿರೋಧ ಎದುರಿಸಿದ್ದೆ ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪನಿಂದಲೇ ವಿರೋಧ ಎದುರಿಸಿದ್ದು. ದೇವೇಗೌಡನ ಪಾರ್ಟಿಗೆ ಸೇರ್ಕೋ ಅಂತ ಭೋಜೇಗೌಡ್ರೆ ನಮ್ಮಪ್ಪ ಸಲಹೆ ಕೊಟ್ಟಿದ್ದು. ನಾನು ಸಿದ್ಧಾಂತಕ್ಕಾಗಿಯೇ BJP ಸೇರಿದ್ದು. ನಮ್ಮ ಸಿದ್ಧಾಂತ ರಾಷ್ಟ್ರಭಕ್ತಿಯ ಸಿದ್ಧಾಂತ. ರಾಷ್ಟ್ರಭಕ್ತಿ ಇರುವಂಥ ಮುಸಲ್ಮಾನರು ಹಸ್ಫಾಕುಲ್ಲಾ ಖಾನ್ ಕಥೆನ ನನಗೆ ಸಂಘದ ಶಾಖೆಯಲ್ಲಿ ಹೇಳ್ಕೊಟ್ಟಿದ್ದು, ಅಬ್ದುಲ್ ಹಮೀದ್ ಕಥೆನ ಸಂಘದ ಶಾಖೆಯಲ್ಲಿ ಹೇಳ್ಕೊಟ್ಟಿದ್ದು. ಹಾಗಾಗಿ ರಾಷ್ಟ್ರಭಕ್ತಿಯ ಪಾಠ ಯಾವುದೋ ಒಂದು ಜನಾಂಗದ ಮೇಲೆ ದೂರಕ್ಕೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕಾರಿಡಾರಲ್ಲಿ ಕೂಗಿದವರು ಅವರು ಭಾರತೀಯ ನಾಗರಿಕರೇ, ಆದರೆ ರಾಷ್ಟ್ರಭಕ್ತಿ ಇರಲಿಲ್ಲ, ನಾಗರಿಕರಾಗಿದ್ದರು. ಟೆಕ್ನಿಕಲಿನೂ ನಾಗರಿಕರಾಗ್ಬಿಡ್ತಾ ಇಲ್ಲ, ಹುಟ್ಟಿದ್ರೆ ಸಾಕು ನಾಗರಿಕರಾಗ್ತಾರೆ. ಆದರೆ ರಾಷ್ಟ್ರದ ಬಗ್ಗೆ ಪ್ರೇಮ ಹುಟ್ಟಿದ ತಕ್ಷಣ ಬರಲ್ಲ. ಅದಕ್ಕೆ ಸಮಾನ ಶತ್ರು ಮಿತ್ರ ಭಾವ ಇರಬೇಕಾಗತ್ತೆ. ಅದಕ್ಕೊಂದು ಎಮೋಷನ್ ಬೇಕು ಕನೆಕ್ಟ್ ಆಗಲಿಕ್ಕೆ. ಆ ಎಮೋಷನ್ ಬೇಕು. ಎಮೋಷನ್ ಇದ್ದಿದ್ರೆ ಪಾಕಿಸ್ತಾನವೇ ಆಗ್ತಿರ್ಲಿಲ್ಲ, ಎಮೋಷನ್ ಇದ್ದಿದ್ರೆ. ಹಂಗಾಗಿ ಮಾನ್ಯ ಸಭಾಪತಿಗಳೇ, ನೋಡಿ, ಅವರಿಗೆ ಅವಕಾಶ ಕೊಟ್ಟಿದೆ, ದಯವಿಟ್ಟು ಪ್ಲೀಸ್ ಮಾನ್ಯ ಸಭಾಪತಿಗಳೇ, ಒಂದು ಸಮಾನವಾಗಿ ಮುಗಿಸ್ಬೇಕು ಅಂತ ಕೂತ್ಕೊಂಡ್ರಿ. ಅವ್ರ ಕೊನೆಗೆ ಅವ್ರ ಅಭಿಪ್ರಾಯ ಹೇಳ್ತಾರೆ. ಏನ್ರಿ ಅವ್ರ ಅಭಿಪ್ರಾಯ ಹೇಳಕ್ ಬಿಡೋದಿಲ್ಲಲ್ಲ ನೀವು? ನಾವು ಇದೇ ವ್ಯವಸ್ಥೆಗೆ ಈ ತರ ಆಗಿದ್ದು ಸದನ. ಯಾರಲ್ಲೂ ಮಧ್ಯಪ್ರವೇಶ ಮಾಡಿಲ್ಲ. ನಾನು ಯಾವುದೋ ಒಂದು ಜನಾಂಗವನ್ನು ಉದ್ದೇಶವಿಟ್ಟು ಹೇಳಿಲ್ಲ. ನಿಮಗೆ ಪೀಠಕ್ಕೆ ವಿನಂತಿ ಮಾಡಿದ್ದೀನಿ, ಗೌರವ ಕೊಟ್ಟು ಪೀಠ ಪರಾಮರ್ಶೆ ಮಾಡಬೇಕು. ಭಾರತೀಯ ನಾಲಿಗೆ ಹಂಗೆ ಹೇಳಕ್ ಸಾಧ್ಯ. ಈಗಲೂ ನಾನು ಆ ಮಾತಿಗೆ ಬದ್ಧ. ಭಾರತೀಯ ನಾಲಿಗೆ ದೇಶದ ಪ್ರಧಾನಮಂತ್ರಿಯನ್ನ ದೇಶದ್ರೋಹಿ ಅಂತ ಕರೆಯಲ್ಲ, ದೇಶದ್ರೋಹಿ ಅಂತ ಕರೆಯಕ್ಕೆ ಸಾಧ್ಯನೂ ಇಲ್ಲ. ಅಂದ್ರೆ ಅವ್ರನ್ನ ಕರೆಯೋದು ಅಂದ್ರೆ ಅವ್ರನ್ನ ಆಯ್ಕೆ ಮಾಡಿದ ಜನರಿಗೆ. ರಾಹುಲ್ ಗಾಂಧಿಗೆ ದೇಶದ್ರೋಹಿ ಅಂತ ಈಗ ಸಂಪಿತ್ ಪಾತ್ರ ಅವ್ರು ಹೇಳ್ಬೋದಾ? BJP ಸ್ಪೋಕ್ಸ್ ಪರ್ಸನ್ ತೋರ್ಸಲ್ಲ ನಾನು? ನೋಡಿ, ಈ ಸದನದ ಬಾಧ್ಯತೆ ಇರೋದು, ಈ ಸದನದಲ್ಲಿ ನಡೆಯುವ ವಿಚಾರಗಳಿಗೆ ಈ ಸದನದ ಬಾಧ್ಯತೆ ಇರತಕ್ಕಂಥದ್ದು. ಹೊರಗಡೆ ಕೆಲವರು ಈ ದೇಶದಿಂದ ಹೊರಗಡೆ ಹೋಗಿ ದೇಶದ ವ್ಯವಸ್ಥೆ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ದಾರೆ. ಚರ್ಚೆ ಮಾಡೋಕ್ಕಾಗಲ್ಲ. ಮಾನ್ಯ ಸಭಾಪತಿಗಳ ಈ ಹಿನ್ನೆಲೆಯಲ್ಲಿ ನಾನು ಯಾವುದೇ ರೀತಿಯ ಅಗೌರವ ತೋರುವ ರೀತಿಯಲ್ಲಿ ಯಾವ ವ್ಯಕ್ತಿಯನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಪೀಠಕ್ಕೂ ಕೂಡ ನಂಗೆ ಗೌರವ ಇದೆ. ಪೀಠಕ್ಕೆ ನಾನು ವಿನಂತಿ ಮಾಡ್ತೀನಿ, ನಾನು ಹೇಳಿದ್ದನ್ನು ಪರಾಮರ್ಶೆ ಮಾಡಿ, ನಾನು ಹೇಳಿದ ವಿಷಯವನ್ನು ನೀವು ಪರಾಮರ್ಶೆ ಮಾಡಿ. ಆ ಪರಾಮರ್ಶೆ ಮಾಡಿ ಆ ರೀತಿಯ ಭಾರತೀಯ ಮನಸ್ಸುಗಳು, ಭಾರತೀಯ ನಾಲಿಗೆ ದೇಶದ ಪ್ರಧಾನಮಂತ್ರಿಗೆ ಮೇಲೆ ಆಪಾದನೆ ಮಾಡಲ್ಲ ಅನ್ನೋದು ಈಗಲೂ ನನ್ನ ಬಲವಾದ ನಂಬಿಕೆ. ಹಾಗಾಗಿ ಬಲವಾದ ನಂಬಿಕೆ. ಆ ಹಿನ್ನೆಲೆಯಲ್ಲೇ ಪೀಠಕ್ಕೆ ನಾನು ವಿನಂತಿ ಮಾಡಿದ್ದೇನೆ.
ಪೀಠ ಪರಾಮರ್ಶೆ ಮಾಡಲಿ. ನನಗೆ ಗೌರವ ಇಟ್ಟು ಪೀಠಕ್ಕೆ ಮತ್ತು ಸದನದ ನಿಯಮಕ್ಕೆ ಗೌರವ ಇಟ್ಟೇ ನಾನು ಹೇಳ್ತಾ ಇದ್ದೀನಿ. ನಾನು ಮಾಡದೇ ಇರೋ ತಪ್ಪಿಗೆ ವಿಷಾದ ವ್ಯಕ್ತಪಡಿಸೋದು ಅದು ಆತ್ಮವಂಚನೆ ಆಗುತ್ತೆ. ಆತ್ಮವಂಚನೆ ಮಾಡಿಕೊಂಡು ಸದನದಲ್ಲಿ ಒತ್ತಡಕ್ಕೊಳಗಾಗಿ ಒತ್ತಡದ ಕಾರಣಕ್ಕೆ ತುಟಿಯ ಮಾತನ್ನು ಹೇಳಲಿಕ್ಕೆ ನಾನು ತಯಾರಿಲ್ಲ. ನಂದಿಂದ ಏನು ಬರುತ್ತೆ ಅದು ಹೃದಯದಿಂದಲೇ ಬರೋದು. ಆ ಹೃದಯದ ಮಾತನ್ನು ಈ ಪೀಠಕ್ಕೆ ನಾನು ನಿವೇದನೆ ಮಾಡ್ಕೊಂಡಿದ್ದೀನಿ.